ಜೆಪಿ ನಗರದಲ್ಲಿರುವಂತಹ ಸುದೀಪ್ ಅವರ ನಿವಾಸಕ್ಕೆ ಅಧಿಕಾರಿಗಳ ತಂಡ ಭೇಟಿ ಕೊಡುತ್ತೆ. ಮತ್ತೊಂದು ಅಧಿಕಾರಿಗಳ ತಂಡ ಇದು. ಈಗಾಗಲೇ ಕೆಲವೊಂದಿಷ್ಟು ಅಧಿಕಾರಿಗಳು ಅಲ್ಲಿದ್ದಾರೆ. ಮತ್ತೊಂದು ಅಧಿಕಾರಿಗಳ ತಂಡ ಇದೀಗ ಭೇಟಿ ನೀಡುತ್ತೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸುದೀಪ್ ಅವರ ಮನೆಗೆ, ಕಿಚ್ಚ ಸುದೀಪ್ ಅವರ ಜೆಪಿ ನಗರ ನಿವಾಸಕ್ಕೆ ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ಅಧಿಕಾರಿಗಳ ತಂಡ ಭೇಟಿ ನೀಡುತ್ತೆ. ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಇವತ್ತು ಕೂಡ ಈ ತಲಾಶ್ ಮುಂದುವರಿಯುತ್ತೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ಸುದೀಪ್ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಹರೀಶ್ ಸಿನಪ್ಪ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಹರೀಶ್, ಐಟಿ ಅಧಿಕಾರಿಗಳ ಬೇಟೆ 2ನೇ ದಿನವೂ ಕೂಡ ಕಾಲಿಟ್ಟಿದೆ. ಈಗಾಗಲೇ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ? ಎಸ್ ಸಭಾ, ನಿನ್ನೆ ಏನು ಐಟಿ ಶಾಕ್ ಕೊಟ್ಟಿತ್ತು ಸ್ಯಾಂಡ್ಲ್ವುಡ್ನ ಕಲಾವಿದರು ಮತ್ತು ನಿರ್ಮಾಪಕರಿಗೆ ಏನು ಐಟಿ ಶಾಕ್ ಕೊಟ್ಟಿತ್ತು, ಆ ಒಂದು ಐಟಿಯ ಒಂದು ಮುಂದುವರೆದಿದೆ, ಒಂದು ಶೋಧನೆ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಇವತ್ತು ಸುದೀಪ್ ಅವರ ನಿವಾಸದ ಮುಂದೆ ಇದೀವಿ. ನಲ್ಲಿರುವಂಥ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಿನ್ನೆ ಮುಂಜಾನೆ ಐಟಿ ಅಧಿಕಾರಿಗಳು ಮನೆಗೆ ಭೇಟಿ ಕೊಟ್ಟರು. ಅದಾದ ನಂತರ ಮಧ್ಯಾಹ್ನ ಹೆಚ್ಚು ಕಡಿಮೆ ಒಂದು 3-4 ಗಂಟೆ ಅಷ್ಟರಲ್ಲಿ ಸುದೀಪ್ ಅವರು ಕೂಡ ಮೈಸೂರಿನಿಂದ ಶೂಟಿಂಗಲ್ಲಿ ಇದ್ದಂಥವರು ಬೆಂಗಳೂರಿಗೆ ಆಗಮಿಸಿದ್ರು. ತಡರಾತ್ರಿಯವರೆಗೆ ಐಟಿ ಅಧಿಕಾರಿಗಳು ಮನೆಯಲ್ಲಿ ಒಂದು ಪರಿಶೀಲನೆ ನಡೆಸಿದ್ರು. ಮಧ್ಯಾಹ್ನ ಮತ್ತೆ ರಾತ್ರಿ ಎಲ್ಲ ಊಟದ ವ್ಯವಸ್ಥೆ ಕೂಡ ಹೊರಗಡೆಯಿಂದನೇ ಮಾಡಿಸಲಾಯಿತು. ಎಲ್ಲ ಒಂದಷ್ಟು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಇವತ್ತು ಕೂಡ ದಾಖಲೆಗಳ ಪರಿಶೀಲನೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಿದೆ. ಸೊ ಈಗಾಗಲೇ ಐಟಿ ಅಧಿಕಾರಿಗಳು ಮನೆಯಲ್ಲಿ ಇದ್ದಾರೆ, ಅವರು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಹೆಚ್ಚಿನ ಭದ್ರತೆಗಾಗಿ ನೋಡ್ತಾ ಇರಬಹುದು, ಪೊಲೀಸರು ಕೂಡ ಇಲ್ಲಿ ಸುದೀಪ್ ಮನೆಯ ನಿವಾಸದ ಮುಂದೆ ಪೊಲೀಸರನ್ನ ಕೂಡ ನಿಯೋಜನೆ ಕೂಡ ಮಾಡಲಾಗಿದೆ. ನಿನ್ನೆ ಸಾಕಷ್ಟು ಕಡೆ ಅಂದ್ರೆ ಏನು ಈ ಸ್ಟಾರ್ಗಳ ಮನೆಗೆ ಏನು ಐಟಿ ರೇಡ್ ಆಗಿತ್ತು, ಆ ಸಂದರ್ಭದಲ್ಲಿ ಅಭಿಮಾನಿಗಳು ಬಂದಂತಹ ದೃಶ್ಯಾವಳಿಗಳು ಕಾಮನ್ ಆಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಪೊಲೀಸ್ ಭದ್ರತೆ ಕೂಡ ಪಡೆಯಲಾಗಿದೆ. ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ. ಇದ್ರ ಜೊತೆಗೆ ಇವತ್ತು ಕೂಡ ಐಟಿ ಅಧಿಕಾರಿಗಳು ಸಿಕ್ಕಿರುವಂಥ ದಾಖಲೆಗಳಿಗೆ ಒಂದು ಸುದೀಪ್ ಅವರ ಒಂದು ಹೇಳಿಕೆಯನ್ನು ಪಡೆಯಲಿದ್ದಾರೆ, ಅಥವಾ ಮನೆಯಲ್ಲಿ ಇನ್ನೂ ದಾಖಲೆಗಳು ಏನೇನು ಸಿಗುತ್ತೆ ಅದಕ್ಕೆಲ್ಲವೂ ಕೂಡ ಒಂದು ಉತ್ತರವನ್ನು ಪಡಿತಾರೆ ಅನ್ನೋಂಥ ಒಂದು ಮಾಹಿತಿ ಲಭ್ಯ ಆಗ್ತದೆ. ಸಭಾ, ಓಕೆ, 2ನೇ ದಿನವೂ ಬೇಟೆ ಮುಂದುವರಿದಿರೋದ್ರಿಂದ ಏನೆಲ್ಲಾ ಪ್ರಶ್ನಾವಳಿಗಳನ್ನ ಇವತ್ತು ಕೇಳುವಂತಹ ಸಾಧ್ಯತೆಗಳು ಇದೆ ಅಂತ ಅನಿಸ್ತಾ ಇದೆ ಹರೀಶ್ ನಿಮ್ಗೆ? ಪ್ರಶ್ನೆಗಳ ಬಗ್ಗೆ ಏನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಎಕ್ಸಾಕ್ಟ್ ಆಗಿ ಯಾವ್ದೋ ಒಂದು ಕ್ಲಾರಿಟಿ ಇಲ್ಲ. ಯಾಕೆಂದ್ರೆ ನಿನ್ನೆ ಕೂಡ ಅಧಿಕಾರಿಗಳು ಬಂದಂತ ಅಧಿಕಾರಿಗಳು ಯಾವುದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿಲ್ಲ. ನಮ್ಗೆ ಏನ್ ದಾಖಲೆಗಳು ಸಿಕ್ಕಿದೆ ಅಥವಾ ಏನೆಲ್ಲ ಬೇರೆ ಬೇರೆ ಚಿನ್ನ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಏನ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ. ಸೊ ಇವತ್ತು ಏನ್ ನಡೆಯುತ್ತೆ ಅನ್ನೋಂಥದ್ದು ದಾಳಿಯನ್ನು ಮಾಡಿದಂತ ಅಧಿಕಾರಿಗಳು ಏನಿದ್ದಾರೆ, ಐಟಿ ಆಫೀಸರ್ಸ್ ಏನಿದ್ದಾರೆ, ಅವರು ಹೊರಗೆ ಬಂದ ಮೇಲೆ ನಮ್ಗೆ ಅವ್ರ ಕುಟುಂಬ ಸದಸ್ಯರು ಅಥವಾ ಐಟಿ ಅಧಿಕಾರಿಗಳು ಯಾರಾದ್ರೂ ನಮ್ಮ ಜೊತೆಲಿ ಮಾತಾಡಿದಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಏನ್ ನಡೆದಿದೆ, ಏನಾಗಿದೆ ಅನ್ನೋದ್ರ ಒಂದು ಮಾಹಿತಿ ಸಿಗುತ್ತೆ. ಸಭಾ, ಓಕೆ ಹರೀಶ್ ಸಿನಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಪುನೀತ್ ರಾಜ್ಕುಮಾರ್ ಅವರ ನಿವಾಸದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಸದಾಶಿವನಗರದ ದೃಶ್ಯಾವಳಿಗಳು. ಅರ್ಚಕರು ಬಂದು ಎಂದಿನಂತೆ ಅಲ್ಲಿ ಪೂಜೆ ಮಾಡ್ತಾ ಇರುವಂತಹ ದೃಶ್ಯ. ಅವರು ಪ್ರತಿದಿನ ಪೂಜೆ ಮಾಡಿಸ್ತಿದ್ರು. ಎಂದಿನಂತೆ ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಅಲ್ಲಿ ಅರ್ಚಕರು ಬಂದು ಪೂಜೆ ಮಾಡ್ತಾ ಇದ್ದಾರೆ. ಜೊತೆಗೆ ಸುದೀಪ್ ಅವರ ಮನೆಗೆ ಹೊಸದೊಂದು ಅಧಿಕಾರಿಗಳ ತಂಡ ಇವತ್ತು ಬರುತ್ತೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ದಂಪತಿಯ ವಿಚಾರಣೆಯನ್ನ ಐಟಿ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ. ಸೊ ಹಾಗಾಗಿ ಇಬ್ಬರಿಗೂ ಮುಖಾಮುಖಿ ಕೂರಿಸಿ ವಿಚಾರಣೆಯನ್ನ ಮಾಡ್ತಾರೆ. ನಿನ್ನೆ ಸಪರೇಟ್ ಆಗಿ ಕೂರಿಸಿ ವಿಚಾರಣೆಯನ್ನ ಮಾಡಿ, ಇವತ್ತು ಇಬ್ಬರಿಗೂ ಒಟ್ಟಿಗೆ ಕೂರಿಸಿ ವಿಚಾರಣೆಯನ್ನ ಮಾಡ್ತಾರೆ ಎನ್ನುವಂತ ಅಪ್ಡೇಟ್ಸ್ ಗಳನ್ನ ನಮ್ಮ ಕೊಲೀಗ್ಸ್ ಕೊಟ್ಟರು.